1 ಅಂಬೇಡ್ಕರ್ ನಗರದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ. ಡಾಕ್ಟರ್ ಎ. ಕೃಷ್ಣಪ್ಪ. ದೇವಿ ರೇಣುಕಾ ಯಲ್ಲಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಓಂ ಶಕ್ತಿ ಆದಿಪರಾಶಕ್ತಿ ದೇವಿ ರೇಣುಕಾ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ, ಕರಗ ಉತ್ಸವ, ಅಗ್ನಿಕುಂಡ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ 29ರಿಂದ ಮೇ 2ರವರೆಗೆ ನಗರದ ಬಂಗಾರಪೇಟೆ ಮುಖ್ಯ ರಸ್ತೆಯ ಅಂಬೇಡ್ಕರ್ ನಗರದಲ್ಲಿ ಏರ್ಪಡಿಸಲಾಗಿದೆ ಅಂತ ಟ್ರಸ್ಟಿನ ಅಧ್ಯಕ್ಷ ಡಾಕ್ಟರ್ ಎ. ಕೃಷ್ಣಪ್ಪ ತಿಳಿಸಿದರು. ನಗರದಲ್ಲಿ ಮಾತನಾಡಿದ ಅವರು, 4 ದಿನಗಳ ಕಾಲ ನಡೆಯುವ ಕರಗ ಉತ್ಸವದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್, ಡಿಐಜಿಪಿ ಡಿ. ದೇವರಾಜ್, ಎಂಎಲ್ಸಿ ಅನಿಲ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಸೇರಿದಂತೆ ಅನೇಕ ಗಣ್ಯರು, ಅಧಿಕಾರಿಗಳು ಭಾಗವಹಿಸುತ್ತಾರೆ ಎಂದು ಹೇಳಿದರು. ಏಪ್ರಿಲ್ 29ರಂದು ಬುಧವಾರ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಿಗೆ ಬೆಳಗ್ಗೆ ಸುಪ್ರಭಾತ, ಸಂಕಲ್ಪ, ಅಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಜರುಗಲಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ, ವಿಶೇಷ ದೀಪಾಲಂಕಾರ, ಸಂಜೆ 6ಕ್ಕೆ ಧ್ವಜಾರೋಹಣ, 8 ಗಂಟೆಗೆ ಹಸಿ ಕರಗ ಜರುಗಲಿದೆ. ಏಪ್ರಿಲ್ 30 ಗುರುವಾರದಂದು ನಲ್ಲ ಗಂಗಮ್ಮ, ಕೋಲಾರಮ್ಮ, ಗಂಗಮ್ಮ ಮತ್ತು ಮಹೇಶ್ವರಮ್ಮ ಶಕ್ತಿ ದೇವತೆಗಳಿಗೆ ಮಹಿಳೆಯರಿಂದ ದೀಪೋತ್ಸವ ಜರುಗಲಿದೆ. ಮಧ್ಯಾಹ್ನ ಅನ್ನದಾಸೋಹ, ಸಂಜೆ ದೇವಾಲಯ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು ಅಂತ ವಿವರಿಸಿದರು. ಮೇ 1ರಂದು ರಾತ್ರಿ 9 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಜರುಗಲಿದೆ. ಕರಗದ ಪೂಜಾರಿ ಆರ್. ಶರಣ್ ರಾಜ್ ಇವರು ಕರಗವನ್ನ ಹೊತ್ತು ನಗರದ ಬಡಾವಣೆಗಳಲ್ಲಿ ಸಂಚರಿಸುತ್ತಾರೆ. ಶನಿವಾರ 2ನೇ ತಾರೀಕು ಹೂವಿನ ಕರಗದ ಅಗ್ನಿಕುಂಡ ಪ್ರವೇಶ ಹಾಗೂ ವಸಂತೋತ್ಸವ ನಡೆಯಲಿದ್ದು, ಅಪಾರ ಭಕ್ತಾದಿಗಳು ಕರಗ ಉತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದೇವಿ ಕೂಡ ವಾದ್ಯಗೋಷ್ಠಿ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದೇವರಾಜ್ ಸಾರು, ಡಿಐಜಿಪಿ, ಸಚಿವರಾದಂತಹ ಕೆ. ಎಚ್. ಮುನಿಯಪ್ಪನವರು, ಶಾಸಕರಾದಂತಹ ಜಿ. ಕೊತ್ತೂರು ಮಂಜುನಾಥ್ ಅವರು, ಎಂಎಲ್ಸಿ ಆದ ಅನಿಲ್ ಕುಮಾರ್ ಅವರು, ಸಿಎಂಆರ್ ಶ್ರೀನಾಥ್ ಅವರು, ಇನ್ನೂ ಉಳಿದ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಈ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ತಮ್ಮ ಮೂಲಕ ಕೇಳಿಕೊಳ್ತೀವಿ. ಕರಗ ಇತ್ತಂತ ಪೂಜಾರಿ ಚರಣ್ ಅಂತ. ಕರಗ ವಾರ್ಡ್ ನಂಬರ್ 4, ವಾರ್ಡ್ ನಂಬರ್ 5 ಈ 2 ವಾರ್ಡಲ್ಲೂ ಪ್ರಮುಖ ಬೀದಿಗಳಲ್ಲಿ ಆಚರಿಸುತ್ತದೆ. ಮಾಮೂಲಿ ಅನಾದಿ ಕಾಲದಿಂದ ಯಾವ ರೀತಿ ನಡ್ಕೊಂಡು ಬರ್ತಾ ಇತ್ತೋ ಆ ರೀತಿ ಇನ್ನೂ ಸ್ವಲ್ಪ ಹೆಚ್ಚು ವಿಜೃಂಭಣೆಯಿಂದ ಈ ವರ್ಷ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮಕ್ಕೆ ಅಗ್ನಿಗುಂಡ ರೇಣುಕಾ ಯಲ್ಲಮ್ಮ ದೇವಾಲಯ ಆವರಣ ಮುಂಭಾಗ ಅಗ್ನಿಗುಂಡ ಕಾರ್ಯಕ್ರಮ ನಡೀತದೆ. ವಸಂತೋತ್ಸವ ಕೂಡ ದೇವಿಯ ರೇಣುಕಾ ಯಲ್ಲಮ್ಮ ಆವರಣದಲ್ಲಿ, ಅಂದ್ರೆ ದೇವಾಲಯ ಆವರಣದಲ್ಲಿ ಮುಂಭಾಗದಲ್ಲೇ ವಸಂತೋತ್ಸವ ಕಾರ್ಯಕ್ರಮ ಕೂಡ ನಡೀತದೆ. ಈ ಪ್ರತಿದಿನವೂ ಅನ್ನದಾಸೋಹ ಕಾರ್ಯಕ್ರಮ, ತೀರ್ಥ ಪ್ರಸಾದ ಇರೋದರಿಂದ ಬಂದ ಭಕ್ತಾದಿಗಳು ಎಲ್ಲರೂ ಅದನ್ನು ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮ ಮುಖಾಂತರವಾಗಿ, ಮಾಧ್ಯಮ ಮುಖಾಂತರವಾಗಿ ಅದನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ರಥೋತ್ಸವ ದಿನಾಂಕ 1ನೇ ತಾರೀಕು ಸಮಯ 2ರಿಂದ 3 ಗಂಟೆ ಒಳಗೆ ದೇವಾಲಯ ಆವರಣದಲ್ಲಿ ಉದ್ಘಾಟನೆ ಮಾಡಿ ಬಂಗಾರಪೇಟೆ ವೃತ್ತದ ಬಳಿಗೆ ನಿಲ್ತದೆ. ಅಲ್ಲಿ ವಾದ್ಯಗೋಷ್ಠಿ ಕರಗ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ರಿಟರ್ನ್ ವಾಪಸ್ಸು ದೇವಾಲಯ ಆವರಣಕ್ಕೆ ಬಂದು ನಿಲ್ಲಿಸ್ತಾರೆ ರಥನ. ಎಷ್ಟನೇ ವರ್ಷಕ್ಕ ರಥೋತ್ಸವ? ಇದು ಅನಾದಿ ಕಾಲದಿಂದ. ಇದು ಅಂತಂದ್ರೆ ನಮಗ್ ಗೊತ್ತಿರಲಿಲ್ಲ. ನಮ್ಮ ತಾತ, ನಮ್ಮ ತಂದೆಯವರು ಕಾಲದಿಂದ ನಡ್ಸ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಎಷ್ಟು ವರ್ಷಗಳಿಂದ, ಆವಾಗಲಿಂದನೂ ಅನಾದಿ ಕಾಲದಿಂದ ಅಂದ್ಕೊಂಡೆ ಕರಕೋತ್ತರ ಇನ್ವಿಟೇಷನ್ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಪಕ್ಕ ಇಷ್ಟು ವರ್ಷ ಅಂತ ಇದುವರೆಗೂ ಗೊತ್ತಿಲ್ಲ. ಪ್ರತಿ ವರ್ಷ ಯಾವ ರೀತಿ ವಾರ್ಷಿಕೋತ್ಸವ ನಡೀತದೋ ಅದೇ ರೀತಿ ವಾರ್ಷಿಕೋತ್ಸವ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಡೀತದೆ ಕಾರ್ಯಕ್ರಮ. ಅನ್ನೋದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಈ ಸಾರಿ ಮಕ್ಕಳ ನೃತ್ಯ ಕಲಾ ತಂಡಗಳು ಜೋರಾಗಿದೆ. ಕಲಾ ತಂಡಗಳು ಕೂಡ ಮೆರವಣಿಗೆಗೆ ಕಿಲುಕುದುರೆ, ಗಾಂಡಿ ಬೊಮ್ಮೆ, ಡೋಲು ಕುಣಿತ, ವೀರಗಾಸೆ, ಇನ್ನೂ ಕೆಲವು ಕಲಾ ತಂಡಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಹೆಚ್ಚಿನ ಮೆರುಗು ಕೊಡ್ತದೆ ಅಂತ ಹೇಳ್ತಾ ಧನ್ಯವಾದಗಳು.